ಎಲ್ಲವೂ ಕೂಡ ಕೋಪದ ಕೈಯಲ್ಲಿ ಬುದ್ಧಿ ಕೊಡಬಾರ್ದು ಅಂತಾರೆ. ಕೊಟ್ಟ ಪರಿಣಾಮ ಈಗ ದರ್ಶನಕ್ಕೆ ಆಗ್ತಾ ಇದೆಯಾ ಅಂತ. ಸೊ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಹೌದಾ? ಇದು 10-14 ವರ್ಷಗಳಿಂದನೂ ಆಗಬೇಕಾಗಿತ್ತು. ಇದು ಈಗ ಕಾಡ್ತಾ ಇದೆಯಂತೆ. ತಾತ್ಕಾಲಿಕವಾಗಿರ್ಬೋದೇನು. ಕೈ ಸಿಕ್ಕೊಂಡು ನನ್ನಿಂದ ತಪ್ಪಾಗಿ ಹೋಯ್ತು ಸಾರ್, ತಪ್ಪು ಮಾಡಿಬಿಟ್ಟೆ ಸಾರ್ ನಾನು ಅಂತ ದರ್ಶನ್ ಏನೋ ಹೇಳ್ತಾ ಇದ್ರಂತೆ. ಪರಿಚಯಸ್ಥ ಪೊಲೀಸರ ಬಳಿ ದರ್ಶನ್ ಅವರು ನೋವು ಹಂಚ್ಕೊಂಡಿದ್ದಾರಂತೆ. ಜೀವನದ ಬಹುದೊಡ್ಡ ಕಪ್ಪು ಚುಕ್ಕಿಯಾಗಿ ಉಳಿದು ಬಿಡುತ್ತೆ. ಪೊಲೀಸ್ ಕಸ್ಟಡಿಯಲ್ಲಿ ವಿಲವಿಲ ಒದ್ದಾಡ್ತಾ ಇದ್ದಾರೆ ದರ್ಶನ್ ಅವರೀಗ. ಇದನ್ನ ಮಾಡುವಂಥ ಸಂದರ್ಭದಲ್ಲಿ, ಫೋನಲ್ಲಿ ಮಾತನಾಡುವಂಥ ಸಂದರ್ಭಗಳಲ್ಲಿ, ಇನ್ನೊಬ್ಬರಿಗೆ ಆವಾಜ್ ಹಾಕುವಂಥ ಸಂದರ್ಭಗಳಲ್ಲಿ ಇವೆಲ್ಲ ಕಾಡಬೇಕಾಗಿದ್ದು. ಈಗಲ್ಲ, ಅಲ್ಲಿಯವರೆಗೂ ಕೂಡ ಯಾವುದು ಜೀವ ಹೋಗ್ತಾ ಇರಲಿಲ್ಲ. ಆವಾಜ್ ಹಾಕೋದು, ಅಲ್ಲೇ ಮಾಡೋದು, ಇಂಥವೆಲ್ಲ ಆರೋಪಗಳು ಬರ್ತಾ ಇತ್ತಲ್ಲ, ಆವಾಗಲೇ ಸುಧಾರಿಸ್ಕೊಳ್ಬೇಕಾಗಿತ್ತು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನಾಗೇಶ್, ಪರಿಚಯಸ್ಥ ಪೊಲೀಸರ ಬಳಿ ಏನೋ ಹೇಳ್ಕೊಳ್ಬಹುದು, ಪಾಪ ಪ್ರಜ್ಞೆ ಕಾಡ್ತಾ ಇದೆ, ತಪ್ಪಾಗಿ ಹೋಯ್ತು ಸರ್ ಅಂತ ಹೇಳಿ. ಈ ತಪ್ಪಾಗಿ ಹೋಯ್ತು ಸರ್ ಅನ್ನುವಂಥದ್ದು ಜೀವ ಹೋದ ಮೇಲ, ಜೀವ ಹೋಗೋಕ್ಕಿಂತ ಮುಂಚೆ ಅನೇಕ ಘಟನಾವಳಿಗಳು ನಡೆದಿರುವಂಥದ್ದು ಇದೆಯಲ್ಲ, ಅನೇಕ ಆರೋಪಗಳನ್ನ ಫೇಸ್ ಮಾಡಿರೋದಿಲ್ಲ. ಅವಾಗ ಯಾವುದು ಪಾಪ ಪ್ರಜ್ಞೆಗಳು ಕಾಡಿರ್ಲಿಲ್ವಂತ? ಖಂಡಿತವಾಗ್ಲೂ ಅರುಣ್, ದರ್ಶನ್ಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ ಕಳೆದ 1 ವಾರದಿಂದ ನಿರಂತರವಾಗಿ ಪೊಲೀಸರ ತನಿಖೆ ಎದುರಿಸಿರುವಂತ ದರ್ಶನ್ಗೆ ಈ ಒಂದು ಪ್ರಕರಣದಿಂದ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಅಲ್ಲಿ ಅವರ ಪರಿಚಯಸ್ಥ ಪೊಲೀಸರು ಅಲ್ಲಿ ಬಂದಂತ ಸಂದರ್ಭದಲ್ಲಿ ತಾನು ತಪ್ಪು ಮಾಡಬಾರ್ದಾಯ್ತು ಅನ್ನುವಂತ ಪಾಪ ಪ್ರಜ್ಞೆಯ ಮಾತುಗಳನ್ನ ಆಡುವ ಕೆಲಸ, ಮತ್ತೆ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಅನುಕಂಪದ ಮಾತುಗಳನ್ನು ಕೂಡ ಆಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ದರ್ಶನ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿರುವಂತದ್ದು. ಈ ಪ್ರಕರಣದಿಂದ ನನಗೆ ಸಾಕಷ್ಟು ಕಪ್ಪು ಚುಕ್ಕೆ ಬರುವಂತದ್ದಿದೆ. ಒಂದು ಹಂತದಲ್ಲಿ ಪೊಲೀಸರು ಕೂಡ ಧೈರ್ಯ ತುಂಬುವ ಕೆಲಸವನ್ನ ಮಾಡ್ತಾರೆ. ಈಗ ಏನ್ ಆಗೋಗಿರೋದ್ರಿಂದ ಚಿಂತಿಸಿ ಫಲವೇನಿಲ್ಲ, ನೀವು ಮುಂದೆ ಆಗ್ತಿರೋದನ್ನ ನೋಡ್ಬೇಕು ಅನ್ನುವಂತ ಧೈರ್ಯದ ಮಾತುಗಳನ್ನ ಆಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡುವಂತ ಸಂದರ್ಭದಲ್ಲಿ ಇದರಿಂದ ಈ ಒಂದು ಪ್ರಕರಣದಿಂದ ನನಗೇನು ಲಾಭ ಇಲ್ಲ, ನನಗೆ ಇದರಿಂದ ಸಾಕಷ್ಟು ನಷ್ಟ ಮತ್ತೆ ಕಪ್ಪು ಚುಕ್ಕೆ, ಕೆಟ್ಟ ಹೆಸರೇ ಹೊರತು ಇದರಿಂದ ಯಾವುದೇ ರೀತಿಯ ಲಾಭ ಆಗುವಂತ ಯಾವುದೇ ವಿಚಾರ ಇಲ್ಲ ಅನ್ನುವಂತ ಅನುಕಂಪದ ಮಾತುಗಳನ್ನ ಆಡುವ ಕೆಲಸವನ್ನ ದರ್ಶನ್ ಪೊಲೀಸರ ಸಮ್ಮುಖದಲ್ಲಿ ಮಾಡ್ತಾರೆ ಅನ್ನುವಂತ ವಿಚಾರಗಳು ಈಗ ಬೆಳಕಿಗೆ ಬರ್ತಿರುವಂತದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಕೈ ಹಿಸಿಕೊಂಡು ನನ್ನಿಂದ ತಪ್ಪಾಗೋಯ್ತು ಸಾರ್ ಅಂತ ಅನ್ನೋದು ಹೆಂಡತಿಗೆ ಹೊಡೆದಂಥ ಸಂದರ್ಭದಲ್ಲಿ, ಮೈಸೂರಿನಲ್ಲಿ ಹೋಟೆಲ್ನಲ್ಲಿ ಹೊಡೆದಂಥ ಸಂದರ್ಭದಲ್ಲಿ, ಗಲಾಟೆಯನ್ನು ಮಾಡಿಕೊಂಡಂಥ ಸಂದರ್ಭಗಳಲ್ಲಿ, ಇನ್ಯಾರಿಗೂ ಫೋನ್ನಲ್ಲಿ ಆವಾಜ್ ಹಾಕ್ಕೊಂಡಂಥ ಸಂದರ್ಭದಲ್ಲಿ, ಅವರೇ ಬೈಕೊಂಡಂಥ ಸಂದರ್ಭಗಳಲ್ಲಿ, ಮಾಧ್ಯಮಗಳಿಗೆ ಬೈದಂಥ ಸಂದರ್ಭದಲ್ಲಿ ಒಳ್ಳೆಯ ಯೋಚನೆ ಇರಬೇಕಾಗಿತ್ತು.